भ्यो नमः श्री वेदव्यासाय नमः हरि ओम नित्यानित्य जगद्धात्रे नित्याय ज्ञानमूर्तये पूर्णानंदाय हरये सर्वयज्ञभुजे नमः यस्मात् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः ईशावास्यमिदं सर्वं यत्किंच जगत्यां जगत् तेन त्यक्तेन भुञ्जीताः माघृतः कस्य स्विद्धनम् ಉಪನಿಷತ್ತಿನ ಈ ಮಂತ್ರದ ಅರ್ಥ ಏನು ಅನ್ನೋದನ್ನು ರಾಘವೇಂದ್ರ ಗುರುಸಾರ್ವಭೌಮರು ಖಂಡಾರ್ಥದಲ್ಲಿ ಏನು ಹೇಳಿದ್ದಾರೆ ಎನ್ನುವಂತಹ ವಿಷಯವನ್ನು ನಿನ್ನೆ ದಿವಸ ನೋಡಿದ್ವಿ. ಇವತ್ತು ಭಾಷ್ಯದಲ್ಲಿ ಆಚಾರ್ಯರು ಈ ಮಂತ್ರ ಬರಲಿಕ್ಕೆ ಕಾರಣ ಏನು, ಜೊತೆಗೆ ಈ ಮಂತ್ರದ ಅರ್ಥ ಏನು, ಅದನ್ನು ತಮ್ಮದೇ ಆದ ಭಾಷೆಯಲ್ಲಿ ಹೇಳಲಾರದೇನೆ ಭಗವಾನ್ ವೇದವ್ಯಾಸರು ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿರತಕ್ಕಂತಹ ವಿಚಾರಗಳನ್ನು ಆಧಾರವಾಗಿ ಕೊಟ್ಟು ವಿವರಣೆಯನ್ನು ಕೊಡ್ತಾರೆ. ಇದು ಆಚಾರ್ಯರ ಅದ್ಭುತವಾದ ಶ್ರೇಷ್ಠ ಶೈಲಿ. ಯಾವುದೇ ಒಂದು ಮಂತ್ರಕ್ಕೆ ಅರ್ಥ ಬರಬೇಕಾದರೆ ಜ್ಞಾನಿಗಳು ಹಿರಿಯರು ಏನು ಅರ್ಥ ಮಾಡ್ತಾರೆ ಆ ಅರ್ಥಕ್ಕನುಗುಣವಾಗಿ ನಾವು ಅರ್ಥವನ್ನು ಮಾಡಬೇಕು ಅಂತ ತಿಳಿಸೋದು ಆಚಾರ್ಯರ ಮುಖ್ಯ ಗುರಿ. ಆಚಾರ್ಯ ಏನು ಹೇಳ್ತಾರೆ ಅದನ್ನು ಶಿಷ್ಯರು ಸ್ವೀಕಾರ ಮಾಡೇ ಮಾಡ್ತಾರೆ. ಆಚಾರ್ಯರು ಸುಳ್ಳು ಹೇಳಂಗಿಲ್ಲ ಅನ್ನೋದು ಗೊತ್ತದ. ಶುದ್ಧಂ ಪ್ರಮಾಣಂ ಸಮೇ ಅಂತ ಟೀಕಾಕೃತ್ಪಾದರು ಹೇಳಬೇಕಾದ್ರೆ ಅವರು ಎಷ್ಟು ಶುದ್ಧರು ಅನ್ನೋದು ಫಿಕ್ಸ್. ಆದರೂ ಕೂಡ ಶ್ರೀಮದಾಚಾರ್ಯರು ನಮಗೇನು ಹೇಳ್ತಾರೆ ಅಂದರೆ, ನೀವು ಏನು ಅರ್ಥವನ್ನು ಮಾಡ್ತೀರಿ ಅದು ಪ್ರಾಚೀನರಿಗೆ ಸಮ್ಮತ ಆಗಬೇಕು. ಈಗ ಆಚಾರ್ಯರಿಗೆ ಪ್ರಾಚೀನರು ಅಂದರೆ ಯಾರು? ಭಗವಾನ್ ಬಾದರಾಯಣ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಆ ವಿಚಾರವನ್ನು ಹೇಳಿದಂತೆ ಆ ಉಪನಿಷತ್ತಿಗೆ ಅರ್ಥವನ್ನು ಹೇಳಿದಾಗ ಅದು ಸರಿ ಹೋಗ್ತದೆ. ಇದು ಒಂದು ಸಾಮಾನ್ಯ. ಆದರೆ ದೃಷ್ಟಿ ಏನು ಅಂದರೆ, ಭಗವಾನ್ ವೇದವ್ಯಾಸ ದೇವರ ಅವತಾರಕ್ಕೆ ಕಾರಣ ಏನು? ಜಗತ್ತಿನೊಳಗೆ ತತ್ವಜ್ಞಾನವನ್ನು ತಿಳಿಸಿಕೊಡೋದು. ತತ್ವಜ್ಞಾನ ಎಲ್ಲ ಮರೆಮಾಚಿ ಹೋಗಿತ್ತು. ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ, ಗೌತಮಸ್ಯ ಋಷೇಶಾಪಾತು ಅದು ಒಂದು ಕಾರಣ, ದ್ವಾಪರ ಯುಗನೂ ಬಂದಿತ್ತು ಅನ್ನೋದೊಂದು ಕಾರಣ. ಇವೆಲ್ಲ ಕಾರಣಗಳಿಂದ ಅಜ್ಞಾನ ಪ್ರಸರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವೇದಗಳನ್ನು ತಿಳಿದುಕೊಳ್ಳಲಾರದಂತಹ ಪರಿಸ್ಥಿತಿ ಬಂದಾಗ ವೇದಗಳ ಅರ್ಥ ಏನು ಅಂತ ತಿಳಿಸಿಕೊಳ್ಳಿಕ್ಕಾಗಿ ವೇದವ್ಯಾಸರಾಗಿ ನಾರಾಯಣ ಅವತಾರ ಮಾಡಿದ್ದರಿಂದ ನಾರಾಯಣ ಬರೆದ ಸರ್ವ ಗ್ರಂಥಗಳು ಕೂಡ, ಅಂದರೆ ಎಲ್ಲ ಪುರಾಣಗಳಾಗಲಿ ಮಹಾಭಾರತ ಆಗಲಿ ಬ್ರಹ್ಮಸೂತ್ರಗಳಾಗಲಿ ಇವೆಲ್ಲ ಯಾವುದರ ಅರ್ಥವನ್ನು ಹೇಳಲಿಕ್ಕೆ ಹೊರಟದ್ದು? ವೇದಗಳ ಅರ್ಥವನ್ನು ಹೇಳಲಿಕ್ಕೆ ಹೊರಟದ್ದು ಅಂದಮೇಲೆ ಈ ವೇದ ಮಂತ್ರಕ್ಕೆ ಪುರಾಣಗಳಲ್ಲಿ ವೇದವ್ಯಾಸರು ಎಲ್ಲಿ ಅರ್ಥ ಬರೆದಿದ್ದಾರೆ ಅಂತ ನೋಡೋದ ಸರಿ ದೃಷ್ಟಿಯಲ್ಲ. ಅದನ್ನು ಬಿಟ್ಟು ಅದ್ರ ಬಗ್ಗೆ ಕೋಟೆ ಮಾಡೋಂಗಿಲ್ಲ. ಎಲ್ಲ ವೇದವ್ಯಾಸರು ಕೋಟ್ ಇದು ಇಲ್ಲ ಹಿಂಗೆ ಅರ್ಥ ಇಲ್ಲಿ ಹಿಂಗೆ ಅರ್ಥ ಅಂತ ಅವ್ರು ಏನು ಹೇಳ್ಯಾರ ಅದನ್ನು ಕೋಟ ಮಾಡೋಂಗಿಲ್ಲ. ನಂದೇನು ಅರ್ಥದ ಅದನ್ನು ಹೇಳ್ಕೊತ ಹೋಗ್ಬಿಡೋದು ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಪ್ರಮಾಣ ಆಗ್ತದೆ? ಇದು ಅದಕ್ಕಾಗಿಯೂ ಆಚಾರ್ಯರು ತಾವು ಏನು ಹೇಳ್ತಾರೋ ಆ ವಿಷಯಕ್ಕೆ ಪ್ರಮಾಣಗಳನ್ನು ಕೊಟ್ಟು ಆ ವಿಷಯವನ್ನು ಹೇಳ್ತಾರೆ. ಹಾಗಾದರೆ ಈ ಮಂತ್ರಕ್ಕೆ ಏನು ಅರ್ಥ, ಈ ಮಂತ್ರ ಬರಲಿಕ್ಕೆ ಕಾರಣ ಏನು, ಆ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಈಗ ಭಾಷ್ಯವನ್ನು ತೆಗಿರಿ, ಎಲ್ಲರೂ ಕೂಡ ಭಾಷ್ಯದ ಪುಸ್ತಕವನ್ನು ತೆಗಿರಿ. ಅಲ್ಲಿ ಆಚಾರ್ಯರು ಹೇಳ್ತಾರೆ, ಸ್ವಯಂಭುವೋ ಮನುಃ ಏತೈಃ ಮಂತ್ರೈಃ ಭಗವಂತಂ ಆಕೂತಿಸೂನುಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವ. ಇದು ಆಚಾರ್ಯರ ವಾಕ್ಯ. ಇಷ್ಟು ಹೇಳಿ ಆಚಾರ್ಯರು ಹೇಳಿ ಅದಕ್ಕೀಗ ಬ್ರಹ್ಮಾಂಡ ಪುರಾಣದ ವಚನವನ್ನು ಕೋಟ್ ಮಾಡಿ ನಮಗೆ ಹೇಳ್ತಾರೆ. ಸ್ವಯಂಭುವಃ ಸ್ವದೌಹಿತ್ರಂ ವಿಷ್ಣುಂ ಯಜ್ಞಾಭಿದಂ ಮನುಃ ಈಶಾವಾಸ್ಯಾದಿಭಿಃ ಮಂತ್ರೈಃ ತುಷ್ಟಾವಾಹಿತಾತ್ಮನಾ ರಕ್ಷೋಭಿರುಗ್ರೈಃ ಸಂಪ್ರಾಪ್ತಃ ಖಾದಿತುಂ ಮೋಚಿತಸ್ತದಾ ಸ್ತೋತ್ರಂ ಶ್ರುತ್ವೈವ ಯಜ್ಞೇನ ತಾನ್ ಹತ್ವಾ ಅವಧ್ಯತಾಂ ಗತಾನ್ ಪ್ರಾದಾದ್ಧಿ ಭಗವಾನ್ ತೇಷಾಂ ಅವಧ್ಯತ್ವಂ ಹರ ಪ್ರಭುಃ ತೈರವಧ್ಯತ್ವಂ ತತಾನ್ಯೇಷಾಂ ಅತಃ ಕೋನ್ಯೋ ಹರೇ ಪ್ರಭು ಇತಿ ಬ್ರಹ್ಮಾಂಡೇ ಭಾಗವತೆ ಚ ಅಯಮೇವ ಅರ್ಥಃ ಉಕ್ತಃ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ವಚನವನ್ನೂ ಹೇಳಿದರು. ಜೊತೆಗೆ ಭಾಗವತದಲ್ಲಿಯೂ ಕೂಡ ಇದೇ ಅರ್ಥ ಬಂದಿದೆ ಅನ್ನೋದನ್ನು ಆಚಾರ್ಯರು ಹೇಳಿದರು. ಹಾಗಾದರೆ ಈ ಆಚಾರ್ಯರ ಈ ಭಾಷ್ಯದ ಅಭಿಪ್ರಾಯ ಏನು ಅಂತ ನೋಡಿದರೆ, ಮೊದಲಿಗೆ ಆಚಾರ್ಯರು ಹೇಳ್ತಾರೆ, ಸ್ವಯಂಭುವೋ ಮನುಃ ಏತೈಃ ಮಂತ್ರೈಃ ಭಗವಂತಂ ಆಕೂತಿಸೂನುಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವ. ಇದರ ದ್ರಷ್ಟಾರರು ಯಾರು ಅಂತ ರಾಯರ ಮಾತನ್ನ ನಿನ್ನೆ ನೋಡಿದ್ವಿ. ಸ್ವಯಂಭುವ ಮನುಗಳೇ ಈ ಈಶಾವಾಸ್ಯ ಮಂತ್ರದ ಋಷಿಗಳು, ದ್ರಷ್ಟಾರರು ಅಂತ ನೋಡಿದ್ವಿ. ಈಗ ಶ್ರೀಮದಾಚಾರ್ಯ ಅದನ್ನು ಹೇಳಿದರು. ಯಾರು ಅಂದ್ರೆ ಸ್ವಯಂಭುವೋ ಮನುಃ ಅಂತ, ಸ್ವಯಂಭುವ ಮನುವೇ ಅವರೇ ಈ ಮಂತ್ರದ ದ್ರಷ್ಟಾರರು.
ಅವರು ಈ ಮಂತ್ರಗಳಿಂದ ಯಾರು ಸ್ತೋತ್ರ ಮಾಡಿದರು? ದೇವತಾ ಯಾರು ಅಂತ ಪ್ರಶ್ನೆ. ಅದು ಯಾರು ಸ್ತೋತ್ರ ಮಾಡಿದರು? ಏತೈಹಿ ಮಂತ್ರೈಹಿ ಭಗವಂತನನ್ನ. ಯಾವ ಭಗವದ್ ರೂಪ? ಆಕೂತಿಸೂನುಂ, ಆಕೂತಿಯ ಮಗನಾಗಿರ್ತಕ್ಕಂತಹ ಮಗ, ಅಂದ್ರೆ ಆಕೂತಿಗೆ ಮಗನಾಗಿ ಅವತಾರ ಮಾಡಿರ್ತಕ್ಕಂಥವನು. ಯಾರವನು? ಯಜ್ಞನಾಮಾನಂ, ಯಜ್ಞ ಎಂಬುದಾಗಿ ಏನು ಭಗವಂತ ಅವತಾರ ಮಾಡಿದ ಆ ಯಜ್ಞನಾಮಕ ಭಗವಂತನನ್ನ ಇಲ್ಲಿ ಏನು ಮಾಡಿದರು? ಸ್ವಯಂಭೂಮನುಗಳು ಸ್ತೋತ್ರ ಮಾಡಿದರು. ಅರ್ಥ ಆಯ್ತಾ? ವಿಷ್ಣು ತುಷ್ಟಾವ ಅಂತ ಇಷ್ಟಾಚಾರ್ಯರು ಹೇಳಿದರು. ಸರಿ, ಇದು ಎಲ್ಲಿ ಬಂದಿದೆ ಈಗ? ಯಜ್ಞನಾಮಕ ಭಗವಂತ ಅಂತ ಗೊತ್ತಾಗಬೇಕು, ಆಕೂತಿಸೂನು ಅಂತ ಗೊತ್ತಾಗಬೇಕು, ಅವನು ಈಶಾವಾಸ್ಯಾದಿ ಮಂತ್ರಗಳಿಂದಾಗಿ ಸ್ತೋತ್ರ ಮಾಡಿದ ಅಂತ ಗೊತ್ತಾಗಬೇಕು. ಅದಕ್ಕೆ ಆಚಾರ್ಯ ಏನು ಮಾಡಿದರೆ ಈಗ ತಮ್ಮ ಮಾತಿಗೆ ಇದಷ್ಟೇ ಆಚಾರ್ಯರ ಪಂಕ್ತಿ. ಯಾವುದು? ಸ್ವಯಂಭುವೋ ಮನುಃ ಏತೈಹಿ ಮಂತ್ರೈಹಿ ಭಗವಂತಂ ಆಕೂತಿಸೂನುಂ ಯಜ್ಞನಾಮಾನಂ ವಿಷ್ಣು ತುಷ್ಟಾವ. ಇಷ್ಟು ಆಚಾರ್ಯರ ವಾಕ್ಯ. ಇಷ್ಟು ಆಚಾರ್ಯರ ಪ್ರತಿಯೊಂದು ಪದಕ್ಕೆ ಆಧಾರವನ್ನಾಗಿ ಬ್ರಹ್ಮಾಂಡ ಪುರಾಣದ ಕೊಳ್ಳಿಕತ್ತರು. ಏನು ಮೊದಲನೇ ಮಾತು? ಸ್ವಯಂಭುವ ಸ್ವದೌಹಿತ್ರಂ ವಿಷ್ಣುಂ ಯಜ್ಞಾಭಿದಂ ಮನುಃ. ಬ್ರಹ್ಮಾಂಡ ಪುರಾಣದ ವಚನ. ಅದರ ಅರ್ಥ ಏನು? ಸ್ವಯಂಭುವ ಮನುಗಳು ಸ್ವದೌಹಿತ್ರಂ, ತನ್ನ ಮಗಳ ಮಗನಾದ, ಸ್ವದೌಹಿತ್ರಂ ಅಂದ್ರೇನು? ಸ್ವಯಂಭುವ ಮನುಗಳ ಮಗಳ ಮಗನಾದ ಸ್ವದೌಹಿತ್ರಂ. ಯಾರವ? ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವ. ವಿಷ್ಣುಂ ಯಜ್ಞಾಭಿದಂ ಮನುಃ. ವಿಷ್ಣು ಯಜ್ಞನಾಮಕನಾಗಿರ್ತಕ್ಕಂತಹ ಭಗವಂತ ಏನಿದ್ದಾನೋ ಆ ಭಗವಂತನನ್ನ ಏನು ಮಾಡಿದ್ದಾರೆ? ಸ್ತೋತ್ರ ಮಾಡಿದ್ದಾರೆ. ಯಾವ ಮಂತ್ರಗಳಿಂದ? ಈಶಾವಾಸ್ಯಾದಿಭಿಃ ಮಂತ್ರೈಃ, ಈಶಾವಾಸ್ಯಾದಿ ಮಂತ್ರಗಳಿಂದ ಸ್ತೋತ್ರ ಮಾಡಿದ್ದಾರೆ. ಸರಿನಾ? ಈಗ ಹಂಗಾರೆ ಆಚಾರ್ಯ ಏನಂತ ನಮಗೆ ಹೇಳಿದ್ರಿ? ಈಗ ಸ್ವಯಂಭೂಮನುಗಳು ತನ್ನ ದೌಹಿತ್ರನಾಗಿರ್ತಕ್ಕಂತಹ ಯಜ್ಞನಾಮಕನಾದ ವಿಷ್ಣುವನ್ನ ಈಶಾವಾಸ್ಯಾದಿ ಮಂತ್ರಗಳಿಂದ ಸ್ತೋತ್ರ ಮಾಡಿದರು ಅಂತ ಹೇಳಿದ್ರಿ. ಈಗ ಸರಿನಾ? ಹಾಗಾದ್ರೆ ಇದು ಈಗ ಭಾಗವತದಲ್ಲಿ ಸ್ವಯಂಭೂಮನುಗಳ ಚರಿತ್ರೆ ಬಂದು ಬರ್ತದ. ಹಾಗಾದ್ರೆ ಭಾಗವತದಲ್ಲಿ ಎಲ್ಲಿ ಬಂತು ಅಂತ ಭಾಗವತದ ಪುಸ್ತಕವನ್ನು ತೆಗೆದರು. ಭಾಗವತೇಚ ಅಯಮೇವ ಅರ್ಥಃ ಉಕ್ತಃ ಅಂತ ಆಚಾರ್ಯರ ಕೊನೆಯಲ್ಲಿ ಹೇಳೇ ಬಿಟ್ಟರು. ಹಾಗಾದ್ರೆ ಎಲ್ಲಿ ಬಂದದದು ಅಂತ ಭಾಗವತದ ಪುಸ್ತಕವನ್ನು ತೆಗೆದರೆ 8ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿಯೇ ಪ್ರಾರಂಭ ಆಗ್ತದೆ 9ನೇ ಶ್ಲೋಕದಿಂದ. ಭಾಗವತದಲ್ಲಿ ಅದ್ಯಾಪಿ ಇವತ್ತಿಗೂ ಈ ಕಥೆ ಪ್ರಸಿದ್ಧವಾಗಿರತಕ್ಕಂಥದ್ದು. ಅಲ್ಲಿ ಈ ಈಶಾವಾಸ್ಯಾದಿ ಮಂತ್ರ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಉಪನಿಷತ್ತದ ಇಲ್ಲ. ಇದೇ ಅರ್ಥದ ಇದೇ ವಾಕ್ಯಗಳನ್ನು ಸ್ವಲ್ಪ ಬದಲಾವಣೆ ಮಾಡಿ ಅವ ಸ್ತೋತ್ರ ಮಾಡ್ತಾನೆ. ಆ ಮಂತ್ರಗಳನ್ನು ಹೇಳ್ತೀನಿ ಈಗ ಮೊದಲಿಗೆ. ಅಂದರೆ ಆಚಾರ್ಯರು ಎಷ್ಟು ಶುದ್ಧಂ ಪ್ರಮಾಣಂ ಸಮೇತ ಟೀಕಾಕೃತ್ಪಾದರು ಹೇಳಿದ್ದ ಅರ್ಥ ಆಗ್ತದೆ. ಮನುರುವಾಚ ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಮ್ಯ ತಸ್ತಪಃ ಯೋ ಜಾಗರ್ತಿಶಯಾನೇಸ್ಮಿನ್ನಾಯಂ ತಂ ವೇದ ವೇದಸಃ ಅಂತ ಇಷ್ಟು ಹೇಳ್ತಾ ಈ ಮನುಗಳು ಹೇಳ್ತಾರೆ. ಈಗ ನೋಡ್ರಿ ಏನಂತ ಪ್ರಾರಂಭ ಮಾಡ್ತಾರೆ ಯಜ್ಞನಾಮಕ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ. ಆತ್ಮ ಆವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃಧಃ ಚಿದ್ಧನಂ. ಇದು ಒಂದೇ ಮಂತ್ರ ಅವರು. ಹಾಗಾದರೆ ಸ್ವಯಂಭೂಮನುಗಳು ಹೇಳಬೇಕಾದ್ರೆ ಮೊದಲನೇ ಮಂತ್ರ ಭಾಗವತದಲ್ಲಿ ಇಷ್ಟು ಸ್ಪಷ್ಟವಾಗಿ ಬರುತ್ತದೆ. ಆತ್ಮಾವಾಸ್ಯಮಿದಂ ವಿಶ್ವಂ ಇಲ್ಲಿ ಉಪನಿಷತ್ತಿನಲ್ಲಿ ಏನು ಬಂತು? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಯಜ್ಜಗತ್ಯಾಂ ಜಗನ್ಮನಃ. ಮುಂದಿನ ಸಾಲು ಸೇಮ್. ತೇನ ತ್ಯಕ್ತೇನ ಭುಂಜೀತಾಃ ಮಾಗೃಧಃ ಸಿದ್ಧನಂ. ಅರ್ಥ ಆಯ್ತಲ್ಲ? ಅಂದರೆ ಇವತ್ತಿಗೂ ಕೂಡ ನಾವು ಆ ಪಂಕ್ತಿಗಳನ್ನು ನೋಡ್ತೇವೆ ಆಚಾರ್ಯರು ಹೇಳಿದ್ದನ್ನು. ಅಂದರೆ ಭಗವಾನ್ ವೇದವ್ಯಾಸ ದೇವರ ಅವತಾರ ಇದಕ್ಕಾಗಿಯೇ, ಜ್ಞಾನವನ್ನು ಕೊಡಲಿಕ್ಕಾಗಿಯೇ, ವೇದಗಳಲ್ಲಿ ಏನು ಹೇಳಿದೆ ಅದನ್ನೇ ತಿಳಿಸಿಕೊಡಬೇಕು ಅನ್ನೋ ಕಾರಣಕ್ಕಾಗಿಯೇ ಬಂದಿದ್ದಾರೆ ಅಂತ ತಿಳಿಸಿದಂತೆ ಆಯ್ತಾ ಇಲ್ಲೋ? ಸ್ಪಷ್ಟ ಆಯ್ತಾ ಇಲ್ಲೋ? ಸರಿ, ಮುಂದೊಂದು ಮಂತ್ರಗಳಿಗೆ ಏನೇನು ಅರ್ಥ ಅಂತ ನೋಡ್ತಾ ಹೋಗೋಣ. ಅದನ್ನೇ ಹೇಳಿದ್ರಿ. ಈಗ ಈಶಾವಾಸ್ಯಾದಿಭಿಃ ಮಂತ್ರೈಃ ತುಷ್ಟಾವ ಅವಹಿತಾತ್ಮನ. ಯಾಕೆ ಅವರು ಸ್ತೋತ್ರ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭ ಬಂತು ಅಂದರೆ, ಇವರು ಭಗವಂತನ ಕುರಿತಾಗಿ, ಸ್ವಯಂಭೂಮನುಗಳು ಭಗವಂತನ ಕುರಿತಾಗಿ ಸ್ತೋತ್ರವನ್ನು ಮಾಡಬೇಕು ಅಂತ ಹೊರಟ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅಸುರರು ಬಂದರು. ಇವರು ಉಗ್ರವಾದ ತಪಸ್ಸನ್ನು ಮಾಡಲಿಕ್ಕತ್ತಾರ. ಏಕಾಗ್ರ ಮನಸ್ಕರಾಗಿ ಭಗವಂತನ ಸ್ತೋತ್ರವನ್ನು ಮಾಡಬೇಕು ಅಂತ ಇವರು ಹೊರಟಾಗ ರಾಕ್ಷಸರೆಲ್ಲ ಬರ್ತಾರ. ಇವರನ್ನು ತಿನ್ನಲಿಕ್ಕೆ ಅಂತ ಬರ್ತಾರೆ. ಬರೇ ತಿನ್ನಲಿಕ್ಕೆ ಬಂದ ರಾಕ್ಷಸರು ಸಾಮಾನ್ಯರು ಇದ್ದಿರಲಿಲ್ಲ. ಇವರಿಗೆ ರುದ್ರದೇವರಿಂದ ಅವಧ್ಯತ್ವ ವರ ಇತ್ತು. ಅಂದರೆ ರುದ್ರದೇವರು ಅವರಿಗೆ ನೀನು ಅವಧ್ಯರಾಗು ಅಂತ ವರ ಕೊಟ್ಟಿದ್ದರು. ಇವರು ತಪಸ್ಸು ಮಾಡಿದರು ರಾಕ್ಷಸರು.
ತಪಸ್ಸು ಮಾಡಿದಾಗ ವರ ಕೊಳ್ಳೇಬೇಕು, ಅನಿವಾರ್ಯ. ಯಾರು ತಪಸ್ಸು ಮಾಡ್ತಾರೋ ಅವರಿಗೆ ಅವ್ರು ಏನು ಕೇಳ್ತಾರೋ ಅದನ್ನು ವರ ಕೊಳ್ಳೇಬೇಕು, ಅದು ದೇವತೆಗಳ ಧರ್ಮ. ಅದಕ್ಕನುಗುಣವಾಗಿ ಅವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಏನು ಬೇಕು ಅಂತ ಕೇಳಿದಾಗ ನಾವು ಅವಧ್ಯರಾಗಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಆಗಲಿ ಅಂತ ರುದ್ರದೇವರು ಅವ್ರಿಗೆ ನೀವು ಅವಧ್ಯರಾಗು ಅಂತ ವರ ಕೊಟ್ಟಿದ್ದರು. ಹೀಗಾಗಿ ಏನಾಯ್ತು ಅಂದರೆ ರುದ್ರದೇವರಿಗಿಂತಲೂ ಚಿಕ್ಕವರು ಯಾರಿದ್ದಾರೋ ಅವರು ಯಾರೂ ಈ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಜಗತ್ತಿನೊಳಗೆ ಹೆಂಗೆ ಒಂದು ನಿಯಮ ಅದ ಅಂದರೆ ನಮ್ಗಿಂತ ಸಣ್ಣವ್ರನ್ನ ನಾವೇನು ಮಾಡಬಹುದು, ನಮ್ಗಿಂತ ದೊಡ್ಡವರೇನಿದ್ದಾರೆ ಅವರನ್ನು ನಿಯಮನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬ್ರಹ್ಮದೇವರ ವರ ರುದ್ರದೇವರ ವರ ಇತ್ತು ಅಂದರೆ ಬ್ರಹ್ಮದೇವರ ರುದ್ರದೇವರಿಗಿಂತಲೂ ಕಡಿಮೆಯಾದವರು ಏನೂ ಮಾಡಲಿಕ್ಕಾಗುವುದಿಲ್ಲ. ಮಾಡಿದರೆ ಮತ್ತು ಬ್ರಹ್ಮದೇವರೇ ಮಾಡಬೇಕು, ಇಲ್ಲ ರುದ್ರದೇವರೇ ಮಾಡಬೇಕು. ಈ ರೀತಿಯಾದದ್ದು ಇರ್ತವೆ. ಹಾಗಾದ್ರೆ ಸ್ವಯಂಭೂಮನುಗಳೇನಿದ್ದಾರೆ ರುದ್ರದೇವರಿಗಿಂತಲೂ ಅವರದು ತಾರತಮ್ಯದಲ್ಲಿ ರುದ್ರದೇವರಿಗಿಂತಲೂ ಕೂಡ ಏನಾಗ್ಯಾರ ಸ್ವಯಂಭೂಮನುಗಳು ಅವರರಾಗ್ಯಾರ, ಸಣ್ಣವರಾಗ್ಯಾರ. ಹೀಗಾಗಿ ತಾನೇ ತಮ್ಮ ಬಲದಿಂದ ಹೋರಾಡಿ ಆ ಅಸುರರನ್ನು ಸಂಹಾರ ಮಾಡ್ತೇನೆ ಸಾಧ್ಯ ಇಲ್ಲ. ಇದು ಒಂದು. ಎರಡನೇದಾಗಿ ಈ ಅಸುರಾದಿಗಳ ಸಂಹಾರವನ್ನು ಮಾಡಲಿಕ್ಕಾಗಿ ಅಂತ ಹೇಳಿ ಅವರು ತಮ್ಮ ಪುಣ್ಯವನ್ನು ಕಳ್ಕೊಳ್ಳುವುದಿಲ್ಲ. ಒಂದು, ರುದ್ರದೇವರಿಗಿಂತಲೂ ಸ್ವಯಂಭೂಮನುಗಳು ಸಣ್ಣವರು, ಆದ್ದರಿಂದಾಗಿ ಅವರಿಗೆ ರುದ್ರದೇವರ ವರವನ್ನು ಮೀರಲಿಕ್ಕಾಗುವುದಿಲ್ಲ. ಇದು ಒಂದು. ಅಕಸ್ಮಾತ್ ಏನೋ ತಮ್ಮ ಪುಣ್ಯವನ್ನೆಲ್ಲ ಹಾಕಿ ರುದ್ರದೇವರಿಗೆ ಇವರು ಪ್ರಾರ್ಥನಾ ಮಾಡಿ ಕೇಳ್ಕೊಂಡೇನೋ ಮಾಡಿದ್ರು ಅಂತಂದ್ರು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಹಂಗೆ ಯಾಕೆ ಮನಸ್ಸೇ ಮಾಡುವುದಿಲ್ಲ. ಹಂಗೆ ಯಾಕೆ ಮನಸ್ಸು ಮಾಡುವುದಿಲ್ಲ ಅಂದ್ರೆ ಅದಕ್ಕಾಗಿ ಅಂತ ಭಗವಂತ ಇರ್ತಾನೆ. ಯಾವ ಕಳ್ಳ ಅಂತ ಗೊತ್ತಿರ್ತದೆ, ಆದರೆ ಅವನು ದಂಡಿಸ್ಲಿಕ್ಕೆ ನಾವು ಮತ್ತು ಪೊಲೀಸ್ ಸ್ಟೇಷನಿಗೆ ಹೋಗಿ ಕೋರ್ಟಿಗೆ ಹೋಗಿನೇ ಅಲ್ಲಿಂದನೇ ಕೆಲಸ ಆಗಬೇಕು ಅಂತ ಹೆಂಗೆ ನೋಡ್ತೀವಿ, ನಮ್ಮ ಕೈಯಾಗ ನಾವು ಕಾನೂನು ಹೆಂಗೆ ತಗೊಳ್ಳೋದಿಲ್ಲವೋ ಅದೇ ಕ್ರಮದೊಳಗೆ ಇವರೂ ದೇವತೆಗಳೆಲ್ಲ ಏನು ಮಾಡ್ತಾರೆ ಅಂದ್ರೆ ತಾವು ತಮ್ಮ ಮೇಲೆ ತಗೊಳಕ್ಕೆ ಹೋಗೋದೇ ಇಲ್ಲ. ಭಗವಂತನಿಗೆ ಮೊರೆ ಹೋಗ್ತಾರೆ, ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾರೆ, ಭಗವಂತ ಅವರಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡ್ತಾನೆ. ಅಂದರೆ ಲೀಗಲಿನೇ ಮಾಡೋದು, ಇಲ್ಲೀಗಲ್ ಆಗಿ ಯಾವುದೂ ಏನೂ ಮಾಡೋಂಗಿಲ್ಲ. ಕೈಯಾಗ ಕಾನೂನು ತಗೊಳ್ಳೋದಲ್ರಿ ಅಂತಾರಲ್ಲ ಹಂಗೆ ಇವ್ರಿಗೆ ಈಗ ನಮಗೆ ಅವ ಕಳ್ಳ ಅಂತ ಗೊತ್ತದ, ಅವನ್ನ ಹೊಡಿತೀನಿ ಅನ್ನೋ ಶಕ್ತಿನೂ ನನಗದ, ದೇಹದಿಂದಲೂ ಶಕ್ತಿ ಅದ, ಎಲ್ಲದರಿಂದಲೂ ಶಕ್ತಿ ಅದ ಅಂತಂದಾಕ್ಷಣಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸಾಕ್ಷ್ಯಾಧಾರಗಳಿಂದ ಅವನನ್ನು ಹಿಡಿಸಿ ಅವನಿಗೆ ಕಾನೂನುಬದ್ಧವಾಗಿ ಶಿಕ್ಷೆ ಕೊಡಿಸಲಿಕ್ಕೆ ನೋಡ್ತೀವಿ. ಪ್ರಾಮಾಣಿಕವಾಗಿ ಬುದ್ಧಿವಂತರು ಆ ಕ್ರಮವನ್ನೇ ಹೆಂಗೆ ಅನುಸರಿಸ್ತಾರೋ ಹಾಗೆ ನಮ್ಮ ಜ್ಞಾನಿಗಳು ಹಾಕಿಕೊಟ್ಟ ದಾರಿ ಇದು. ಇವತ್ತು ನಾವು ಇದನ್ನು ಅನುಸರಿಸ್ತೀವಿ ಅಂದರೆ ನಮ್ಮ ಬುದ್ಧಿ ಅಲ್ಲ, ಇದು ಜ್ಞಾನಿಗಳು ಹಾಕಿಕೊಟ್ಟದ್ದು ಇದು. ಅವರಿಗೆ ತಮ್ಮ ಹುಂಕಾರದಿಂದಲೇ ಭಾಗವತದಲ್ಲಿ ನೋಡ್ತೀವಿ ನಾವು, ವೇನ ಮೊದಲಾಗಿರ್ತಕ್ಕಂಥವ್ರನ್ನೆಲ್ಲ ಹುಂಕಾರದಿಂದಲೇ ಸಂಹಾರ ಮಾಡ್ಯಾರ. ತಮ್ಮ ತಪಸ್ಸು ಅಷ್ಟು ದೊಡ್ಡದಿರ್ತದೆ, ಅವರಿಗೆ ಇರಂಗಿಲ್ಲ ಅಂತೇನಲ್ಲ. ಆದರೆ ಇಲ್ಲೇ ಭಗವಂತನೇ ಈ ಕಾರ್ಯವನ್ನು ಮಾಡಬೇಕು ಎನ್ನುವಂತಹ ಕಾರಣದಿಂದಾಗಿ ಅವರು ಯಾರನ್ನು ಸ್ತೋತ್ರ ಮಾಡಿದರು, ಇಷ್ಟು ಕಥೆಯನ್ನು ಸಂಗ್ರಹ ಮಾಡಿಕೊಟ್ರು. ಬ್ರಹ್ಮಾಂಡ ಪುರಾಣದಲ್ಲಿ ಬಂದದ್ದು ಏನಂತ, ಈಶಾವಾಸ್ಯಾದಿಭಿ ಮಂತ್ರೈ ತುಷ್ಟಾವ ಅವಹಿತಾತ್ಮನ ರಕ್ಷೋಭಿ ಉಗ್ರೈ ಸಂಪ್ರಾಪ್ತ ಖಾದಿತು ಮೋಚಿತಸ್ತದ. ಇವರನ್ನು ತಿನ್ನಬೇಕು ಅಂತ ಅಸುರರು ಬಂದಾಗ ಭಗವಂತ ಏನು ಮಾಡಿದ ಅಂದ್ರೆ ಇವರನ್ನು ಉದ್ಧಾರ ಮಾಡಿದ. ದೈತ್ಯರಿಗೆ ಅವ್ರಿಗೇನು ಅವಧ್ಯತ್ವ ವರ ಕೊಟ್ಟಿದ್ರೋ ಅದನ್ನು ಪರಮಾತ್ಮ ಬಿಟ್ಟು ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಆದ್ದರಿಂದಾಗಿ ಯಾಕಂದ್ರೆ ರುದ್ರದೇವರ ವರ ಇದ್ದಾಗ ಭಗವಂತನ ಬಿಟ್ಟು ಇನ್ಯಾರು ಮಾಡಲಿಕ್ಕೆ ಶಕ್ಯ, ಭಗವಂತನ ಬಿಟ್ಟು ಇನ್ಯಾರೂ ಮಾಡಲಿಕ್ಕೆ ಶಕ್ಯ ಇಲ್ಲ ಅನ್ನುವಂತಹ ಕಾರಣದಿಂದ ಸ್ತೋತ್ರಂ ಶ್ರುತ್ವೈವ ಯಜ್ಞೇನ ತಾನ್ ಹತ್ವಾ ಅವಧ್ಯತಾಂ ಗತಾಂ ಪ್ರದಾದ್ಯ ಭಗವಾನ್ ತೇಷಾಂ ಅವಧ್ಯತ್ವಂ ಹರಪ್ರಭು ತೈರವಧ್ಯತ್ವಂ ತಥಾನ್ಯೇಷಾಂ ಅತಕ್ಕೋನ್ಯೋ ಹರಪ್ರಭು. ರುದ್ರದೇವರೇ ಅವಧ್ಯತ್ವ ವರವನ್ನು ಕೊಟ್ಟಾಗ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಅದ? ಇದು ಮಾಡಿದರೆ ಬ್ರಹ್ಮದೇವರು ಮಾಡಬೇಕು, ಇಲ್ಲ ವಿಷ್ಣು ಮಾಡಬೇಕು. ಬ್ರಹ್ಮದೇವರು ಬರಲಿಕ್ಕೆ ಸಾಧ್ಯ ಇಲ್ಲ, ಅವರು ಅವತಾರ ಮಾಡೋಂಗಿಲ್ಲ, ಅವರು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇನ್ಯಾರು ಮಾಡಬೇಕು? ವಿಷ್ಣುವೇ ಮಾಡಬೇಕು ಅನ್ನೋ ಕಾರಣದಿಂದ ವಿಷ್ಣು ಬಂದಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ ಅಂತ. ಯಾವ ಪುರಾಣದಾಗ ಹೇಳ್ಯಾರ ಅಂತ ಹೇಳಿದರು? ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಹೇಳಿದರು. ಹಾಗಾದ್ರೆ ಬ್ರಹ್ಮಾಂಡ ಪುರಾಣದಾಗ ಹೇಳ್ಯಾರಂದ್ರೆ ಅಲ್ಲಷ್ಟದ ಅಂತ ತಿಳಿಬೇಡ್ರಿ. ಭಾಗವತೆ ಚ ಅಯಮೇವ ಅರ್ಥ ಉಕ್ತ, ಭಾಗವತದಲ್ಲಿಯೂ ಕೂಡ ಇದೇ ಅರ್ಥ ಉಕ್ತವಾಗಿದೆ ಅಂತ ಆ ಭಾಗವತವನ್ನು ನೀವು ಓದಿ ಹೇಳಿದೆ. ಅವನು ಸರಿ ಆ ಮನುಗಳ ಸ್ತೋತ್ರವನ್ನು ಅಂದುಬಿಟ್ಟಿವಿ ಅಂದರೆ ಪುಣ್ಯವೂ ಆಗ್ತದೆ, ಭಾಗವತದ ಶ್ರವಣವೂ ಆಗ್ತದೆ. ಅಷ್ಟು ಸಾಮಾನ್ಯವಾಗಿ ನಮಗೆ ಸಂಸ್ಕೃತ ಒಂದು ಸ್ವಲ್ಪ ತಿಳುವಳಿಕೆ ಇರೋಣದರಿಂದಲೂ ಈ ಮಂತ್ರದ ಅರ್ಥಗಳೇನು ಅನ್ನೋದು ಅರ್ಥ ಆಗ್ತದೆ. ಆತ್ಮ ಆವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀತಾ ಮಾಗ್ರದಸ್ಕಸ್ಯ ಚಿದ್ಧನಂ ಯಂ ನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯಸ್ಯ ನ ರಿಷ್ಯತಿ ತಂ ಭೂತನಿಲಯಂ ದೇವಂ ಸುಪರ್ಣಮುಪಧಾವತ ಯಸ್ಯಾದ್ಯಂತೌ ನ ಮಧ್ಯಂ ಚ ನ ಪರೋನಾಂತರಂ ಬಹಿಃ ವಿಶ್ವಸ್ಯಾಮೂನಿ ಯದ್ಯಸ್ಮಾತ್ ವಿಶ್ವಂ ಚ ತತೃತಂ ಮಹತ್
ಸವಿಶ್ವಕಾಯ ಪುರುಹೂತ ಈಶಃ ಸತ್ಯಂ ಪರಂ ಜ್ಯೋತಿರಜಃ ಪುರಾಣಃ ಭಕ್ತೇಸ್ಯ ಜನ್ಮಾದ್ಯಜಯಾತ್ಮಶಕ್ತ್ಯ ತಾಂ ವಿದ್ಯಯೋದಸ್ಯ ನಿರೀಹಾಸ್ತೆ ಅಥಾಗ್ರ ಋಷಯಃ ಕರ್ಮಾಣಿ ಹಂತೆ ಕರ್ಮ ಹಂತವೆ ಈಹಮಾನೋ ಹಿ ಪುರುಷಃ ಪ್ರಾಯೋ ನೀಹಾಂ ಪ್ರಪದ್ಯತೆ ಈಹತೆ ಭಗವಾನೀಶೋ ನಹಿ ತತ್ರ ವಿಷಜ್ಯತೆ ಆತ್ಮಾಲಾಭೇನ ಪೂರ್ಣಾರ್ಥೋ ನಾಮ ಸೀದಂತಿ ಏನುತಂ ತಮೀಹಮಾನಂ ನಿರಹಂಕೃತಂ ಬುಧೈಃ ನಿರಾಶಿಷಂ ಪೂರ್ಣಮನನ್ಯಚೋದಿತಂ ತಚ್ಚಿಕ್ಷಯಂತಂ ನಿಜವರ್ತ್ಮ ಮೂಢಾನ್ ಪ್ರಭುಂ ಪ್ರಪದ್ಯೆ ಕಿಲ ಧರ್ಮಭಾವಾಂ ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ ದೃಷ್ಟ್ವಾ ಸುರಾಯಾತುಧಾನ ಜಗ್ಮುರ್ಭದ್ರವನ್ ಕ್ರುಧಾ. ಇಲ್ಲಿ ಶುಕಾಚಾರ್ಯ ಮುನ್ಸುರು ಮಾಡಿದರು. ಅಂದರೆ ಇಷ್ಟು ಸಾಧಾರಣ 9ನೆಯ ಶ್ಲೋಕದಿಂದ ಪ್ರಾರಂಭ ಮಾಡಿ 16ನೆಯ ಶ್ಲೋಕದವರೆಗೂ ಈಶಾವಾಸ್ಯೋಪನಿಷತ್ತಿನಲ್ಲಿ ಮಂತ್ರದ ಅರ್ಥವನ್ನೇ ಹೇಳತಕ್ಕಂತಹ ಭಾಗವತದ ಈ ಶ್ಲೋಕಗಳನ್ನು ನೋಡಿದಾಗ ಇಲ್ಲಿ ಹೇಳಿರತಕ್ಕಂತಹ ವಿಚಾರಗಳೇನಿದೆ ಅತ್ಯಂತ ಪ್ರಾಮಾಣಿಕವಾದವುಗಳು. ಇಷ್ಟು ನಮ್ಮ ಮನಸ್ಸಿಗೆ ಬಂದರೂ ಸಾಕು. ಹೆಚ್ಚಿಂದೇ ನಮಗೆ ಈ ಮಂತ್ರದ ಅರ್ಥ ಆ ಮಂತ್ರದ ಅರ್ಥ ಅಂತ ಭಾಳ ಇದು ಬರಲಿಲ್ಲ ಅಂದರು. 2 ಭಾವನೆಗಳು ಮನಸ್ಸಿನೊಳಗೆ ಪಕ್ಕಾ ಮೂಡಲಿ. ವೇದವ್ಯಾಸ ದೇವರ ಅವತಾರ ಏನದ ಹಂಗಾರೆ ವೇದಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನೇ ಪುರಾಣಗಳಲ್ಲಿ ತಿಳಿಸೋದು ಅಂತ. ಹಂಗಾರೆ ನಾವು ನೋಡಬೇಕಾದ್ರೆ ಹೆಂಗೆ ನೋಡಬೇಕೀಗ? ಪುರಾಣಗಳಲ್ಲಿರುವ ವಿಚಾರಗಳನ್ನು ವೇದಗಳಿಗೆ ಅನುಗುಣವಾಗಿ ನೋಡಬೇಕು. ಹಂಗಾರೆ ವೇದಗಳಿಗೆ ಅರ್ಥ ಮಾಡಬೇಕಾದ್ರೆ ಪುರಾಣಗಳನ್ನು ಆಧರಿಸಿ ಏನು ಮಾಡಬೇಕು? ಅರ್ಥ ಮಾಡಬೇಕು. ಅದು ಇಲ್ಲಿ ಕೆಲಸ ಆಗಿದೆ. ಆದ್ದರಿಂದ ಟೀಕಾಕೃತ್ಪಾದರು ಹೇಳಿದಂತೆ ಆಚಾರ್ಯರು ಶುದ್ಧಂ ಪ್ರಮಾಣಂ ಸಮೇ ಅಂತ ಹೇಳಿದಂತೆ ಏನಾಯ್ತು? ಈಗ ಸಿದ್ಧ ಅಂತಾಯಿತು. ಇನ್ನು ಈ ಮಂತ್ರದ ಅರ್ಥವನ್ನು ಆಚಾರ್ಯರು ಹೆಂಗೆ ಹೇಳ್ತಾರೆ? ರಾಯರು ಹೇಳಿದ್ದು ಆಚಾರ್ಯರ ಸಿದ್ಧಾಂತದ ವಿರುದ್ಧ ಹೇಳೋದೇ ಇಲ್ಲ. ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿಯೇ ರಾಯರ ಮಾತು, ಮತ್ತು ಅದು ಪುರಾಣ ವೇದವ್ಯಾಸ ದೇವರ ಅಭಿಪ್ರಾಯ ಅಂತಲೇ ಅಂದಂಗಾಯಿತು. ಸರಿ, ಬ್ರಹ್ಮಾಂಡ ಪುರಾಣದಲ್ಲಿ ಈ ಮಂತ್ರಕ್ಕೆ ಏನು ಅರ್ಥವನ್ನು ಹೇಳ್ತಾರೆ ಅದನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ಈಶಸ್ಯ ಆವಾಸಯೋಗ್ಯಂ ಈಶಾವಾಸ್ಯಂ. ಇದನ್ನು ಹೆಂಗೆ ಪದಚ್ಛೇದ ಮಾಡಬೇಕು? ನಿನ್ನೆ ನೋಡಿದ್ದೀವಿ. ಈಶಸ್ಯ ಆವಾಸಯೋಗ್ಯಂ ಅಂತ ಮಾಡಬೇಕು. ಭಗವಂತನಿಗೆ ಆವಾಸಕ್ಕೆ ಯೋಗ್ಯವಾಗಿದೆ ಅಂಥೇಳಿ. ಜಗತ್ಯಾಂ, ಜಗತ್ ಅನ್ನೋಲೆ ಜಗತ್ಯಾಂ ಅಂದಾರಲ್ಲ, ಆ ಜಗತ್ಯಾಂ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರಕೃತವು ಅಂತಾರೆ. ಇನ್ನು ತೇನ ತ್ಯಕ್ತೇನ ಭುಂಜೀತಾ ಅಂತದಲ್ಲ ಆ ವೇದ ಮಂತ್ರದಲ್ಲಿ. ತೇನ ಅಂದ್ರೆ ಏನು? ಈಶೇನ ಅಂತ ಅರ್ಥ. ಈಶಾ ಅಂದ್ಕೊಂಡು ಮತ್ತು ಹಂಗೆ ರುದ್ರದೇವರಿಂದ ಅಂತ ಹಿಂಗೆ ಅರ್ಥ ಮಾಡಬಾರ್ದು. ಯಾಕಂದರೆ ಈಶ ಎನ್ನುವಂತಹ ಶಬ್ದವನ್ನು ಪ್ರಾಯಶಃ ನಾವು ಈಶ್ವರನಲ್ಲಿ ಪ್ರಯೋಗ ಮಾಡ್ತೀವಿ. ಈಶಾ ಅನ್ನೋ ಶಬ್ದಕ್ಕೆ ಈಶಾ ಅಂತ ಅರ್ಥ ಅಲ್ಲ. ಈಶಾ ಅಂದ್ರೆ ನಾರಾಯಣ ಅಂತಲೇ ಅರ್ಥ. ಈಶ ಶಬ್ದಕ್ಕೆ ಮುಖ್ಯ ಅರ್ಥ ಏನು ಅಂದರೆ ನಾರಾಯಣ ಅಂತಲೇ ಅರ್ಥ. ನೀವು ಮಾಧುರು ಎಲ್ಲ ಹಂಗೆ ಹೇಳ್ತೀರಿ, ಹಿಂಗೆ ತಿಳಿಬೇಡ್ರಿ. ಶಂಕರಾಚಾರ್ಯರು ಕೂಡ ತಮ್ಮ ಭಾಷ್ಯದಲ್ಲಿ ಹೇಳುವಾಗ ಈಶನಶೀಲ ನಾರಾಯಣ ಅಂತಲೇ ವ್ಯಾಖ್ಯಾನ ಮಾಡ್ತಾರೆ. ಈಶ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ಶಂಕರಾಚಾರ್ಯರು ಕೂಡ ಏನಂತ ವ್ಯಾಖ್ಯಾನ ಮಾಡ್ತಾರೆ? ಈಶನಶೀಲೋ ನಾರಾಯಣ ಅಂದರೆ ಈಶಃ ಅಂತ ಹೇಳ್ತಾರೆ. ಈಶ ಶಬ್ದದ ಅರ್ಥ ನಾರಾಯಣ ಅಂತಲೇ ಅರ್ಥ. ಈಶ ಅಂದರೆ ಒಡೆಯ ಅಂತ ಅರ್ಥ. ಉಳಿದೆಲ್ಲ ಸಾಮಾನ್ಯ ದೇವತೆಗಳು ಅಂತ ಏನೇನಿದ್ದಾರೋ ದೊಡ್ಡ ದೊಡ್ಡವರು ಇಂದ್ರಾದಿ ದೇವತೆಗಳು ಅವ್ರಿಗೆಲ್ಲರಿಗೂ ಈಶರು ಯಾರ್ಯಾಗ್ಯಾರ? ರುದ್ರದೇವರಾಗ್ಯಾರ. ರುದ್ರದೇವರಿಗೆ ಈಶರು ಯಾರ್ಯಾಗ್ಯಾರ? ಮುಖ್ಯ ಪ್ರಾಣರಾಗ್ಯಾರ. ಮುಖ್ಯ ಪ್ರಾಣ ಅಂದ್ರೆ ಬ್ರಹ್ಮದೇವರು ಮುಖ್ಯ ಪ್ರಾಣದೇವರಾಗ್ಯಾರ. ಈ ಮುಖ್ಯ ಪ್ರಾಣದೇವರಿಗೆ ಈಶರು ಯಾರ್ಯಾಗ್ಯಾರ? ನಾರಾಯಣ ಆಗ್ಯಾರ. ನಾರಾಯಣನಿಗೆ ಈಶಾರಾಗ್ಯಾರ? ಯಾರೂ ಇಲ್ಲೇ ಇಲ್ಲ. ಇದೇ ಭಾಗವತದ ಆಧಾರವನ್ನು ಇಟ್ಕೊಂಡು ನೋಡಿದರೂ ಇಲ್ಲ. ಯಾಕೆ? ಭಾಗವತದ ಸೃಷ್ಟಿಯ ಕ್ರಮವನ್ನು ನೋಡ್ತಾ ಬಂದರೆ ಈ ಪ್ರಳಯ ಕಾಲ ಮುಗಿದಾದ ಮೇಲೆ ಭಗವಂತ ಸೃಷ್ಟಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಯಾರಿದ್ರು? ಮೊದಲು ನಾರಾಯಣ ಒಬ್ಬನೇ ಇದ್ದ. ಆ ನಾರಾಯಣನ ನಾಭಿ ಕಮಲದಿಂದ ಏನು ಬಂತು? ನಾಭಿಯಿಂದ ಒಂದು ಕಮಲ ಬಂತು. ಆ ಕಮಲದೊಳಗೆ ಯಾರು ಬಂದರು? ಚತುರ್ಮುಖ ಬ್ರಹ್ಮದೇವರು ಬಂದರು. ಆ ಬ್ರಹ್ಮದೇವರ ಮಾನಸಿಕ ಪುತ್ರರು ಬಂದರು. ಅನಂತರದಲ್ಲಿ ಅವರಿಗೆಲ್ಲ ಜಗತ್ ಸೃಷ್ಟಿಯನ್ನು ಮುಂದುವರೆಸಪ್ಪ ಅಂತ ಮಾನಸ ಪುತ್ರರಿಗೆ ಹೇಳಿದಾಗ, ಸನಕ ಸನಂದನಾದಿಗಳಿಗೆ ಹೇಳಿದಾಗ ಅವರು ಇಲ್ಲ, ನಾವು ಹಂಸ, ನಮಗೆ ಈ ಸಂಸಾರದಲ್ಲಿ ಆಸಕ್ತಿ ಇಲ್ಲ, ನಾವು ಪೂರ್ತಿಯಾಗಿ ಪರಮಾತ್ಮನನ್ನೇ ಚಿಂತನೆ ಮಾಡಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋರು ಈ ಕುಟುಂಬದೊಳಗೆ ನಾವು ಇರುವುದಿಲ್ಲ ಅಂತ ಹೇಳಿದಾಗ ಬ್ರಹ್ಮದೇವರಿಗೆ ಕೋಪ ಬಂದಂತೆ ಆಯಿತು. ಕೋಪ ಬಂದದ್ದಕ್ಕಾಗಿ ಅಂತ ಏನು ಮಾಡಿದರು ಬ್ರಹ್ಮದೇವರು? ಆಗ ಸಿಟ್ಟು ಮಾಡಿದರು. ಸ್ವಲ್ಪ ಸಿಟ್ಟು ಮಾಡಿದಾಗ ಏನಾಯ್ತು? ಅವರ ಲಲಾಟ ಹಿಂಗೆ ಹುಬ್ಬು ಗಂಟು ಹಾಕಿದರು. ಹುಬ್ಬು ಗಂಟು ಹಾಕಿದಾಗ ಆ ಹುಬ್ಬಿನ ಗಂಟಿನಿಂದ ಬಂದವರು ಯಾರು? ರುದ್ರದೇವರು. ಹೌದಾ? ಅಂದರೆ ಸೃಷ್ಟಿಯ ಕ್ರಮವನ್ನು ನೋಡ್ತಾ ಹೋದಾಗ ಭಾಗವತದ ಪ್ರಕಾರವೂ ಕೂಡ ಈ ಕ್ರಮ ನಮಗೆ ಅರ್ಥ ಆಗ್ತದಲ್ಲ. ಆದ್ದರಿಂದಾಗಿ ಅದನ್ನು ತಿಳಿಬೇಕು ನಾವು. ಈ ರೀತಿಯಾಗಿ ಅರ್ಥವನ್ನು
ನಾವು ಮಾಡ್ಕೋಬೇಕು. ಆದ್ದರಿಂದಾಗಿ ಈಶಾ ಅನ್ನೋ ಶಬ್ದಕ್ಕೆ ಅರ್ಥ ಯಾಕ ಉದಾಹರಣೆ ಕೊಟ್ಟು ಹೇಳಿದೆ, ಭಾಗವತದ ಈ ಕಥೆಯನ್ನು ಯಾಕೆ ಉದಾಹರಣೆ ಕೊಟ್ಟು ಹೇಳಿದೆ? ಈಶಾ ಅಂದರೆ ಈ ಎಲ್ಲ ಇಂದ್ರಾದಿ ದೇವತೆಗಳಿಗೂ ಈಶರು ಈಶರಾದರೆ ಈ ಈಶರಿಗೆ ಒಬ್ಬ ಈಶ ಇದ್ದಾರೆ, ಭಾರತೀಶರು. ಆ ಭಾರತೀಶರಿಗೆ ಈಶರು ಯಾರಿದ್ದಾರೆ? ಲಕ್ಷ್ಮೀಶರಿದ್ದಾರೆ. ಲಕ್ಷ್ಮೀಶರಿಗೆ ಈಶರು ಯಾರು ಇಲ್ಲ. ಹಾಗಾದರೆ ಈಶಾ ಅನ್ನೋದಕ್ಕೆ ಮುಖ್ಯ ವಾಚ್ಯತ್ವ ಯಾರಿಗೆ ಬಂತು? ಭಗವಂತನಿಗೆ ಬಂತು. ಹೀಗಾಗಿ ಈಶೇನ ಅಂದರೆ ಬೇರೆ ಯಾರೂ ಇಲ್ಲ, ಭಗವಂತ ಅಂತಲೇ ಅರ್ಥ ಮಾಡಬೇಕು. ಒಂದು ಇನ್ನು ಎರಡನೇದು ಸಿಂಪಲ್ ಲಾಜಿಕ್ ಹೇಳ್ತೀನಿ, ಭಾರ ಏನೂ ಬೇಡ. ಉಪನಿಷತ್ತಿನ ಮಂತ್ರವನ್ನು ಕೊಂಡಾಡಿದವರು ಯಾರು? ಸ್ವಯಂಭುವ ಮನುಗಳು. ಸ್ವಯಂಭುವ ಮನುಗಳು ಸ್ತೋತ್ರ ಮಾಡಬೇಕಾದ್ರೆ ಯಾರನ್ನ ಸ್ತೋತ್ರ ಮಾಡಿದರು? ಈ ಪಾರ್ವತೀಶನನ್ನು, ಲಕ್ಷ್ಮೀಶನನ್ನು. ಹಾಗಾದರೆ ಅವರ ದೃಷ್ಟಿಯಲ್ಲಿ ಈಶಾ ಅಂದರೆ ಯಾರು? ಅಲ್ಲ, ನನ್ನ ಮನಸ್ಸಿನಾಗ ಯಾರಿದ್ದಾರೆ ಅವರನ್ನು ಹೇಳೋದು ಬಿಟ್ಟು ನಮ್ಮ ತಲೆಯಾಗ ಯಾರ್ದು, ಜಗತ್ತೊಳಗೆ ಯಾರ್ದಿರ್ತೋ ಅವ್ರು ಹೇಳಿದ್ರೆ ಸರಿ ಆಗ್ತದ? ಈಗ ಸ್ತೋತ್ರ ಮಾಡಿದವರು ಯಾರು? ಸ್ವಯಂಭುವ ಮನುಗಳು. ಅದರ ಈ ಮಂತ್ರದ್ರಷ್ಟಾರ್ಯ ಯಾರು? ಸ್ವಯಂಭುವ ಮನುಗಳು. ಸ್ವಯಂಭುವ ಮನುಗಳ ದೃಷ್ಟಿಯಲ್ಲಿ ಈಶಾ ಅಂದರೆ ಯಾರೀಗ? ಮತ್ತು ಆ ಭಗವಂತನ ಬಿಟ್ಟು ನಾವು ನಮ್ಮ ತಲೆ ತಿಳಿದವ್ರನ್ನ ನಾವು ಇಟ್ಕೊಂಡ್ರೆ ತಪ್ಪು ನಂದು, ಸ್ವಯಂಭುವ ಮನುಗಳದು ಅಲ್ಲ. ಸಿಂಪಲ್ ಲಾಜಿಕ್, ಭಾಳ ಬೇಡ ಬೇಡ. ನೀವೆಲ್ಲ ವಿಷ್ಣು ಸಹಸ್ರನಾಮ ತೆಗೆದು ನೋಡ್ರಿ, ಅದರೊಳಗೆ ಈಶಾ ಅನ್ನೋದಕ್ಕೂ ಭಗವಂತನನ್ನೇ ಹೇಳ್ಯಾರ. ಶಂಕರಾಚಾರ್ಯರು ಕೂಡ ಹಾಗೇ ಹೇಳ್ತಾರೆ. ಅನೇಕ ವ್ಯಾಖ್ಯಾನಗಳನ್ನು ನೋಡಿದಾಗ ಅದೇ ಅರ್ಥ ಬರುತ್ತೆ. ಇರಲಿ, ಅದೆಲ್ಲ ನಾವು ಎಲ್ಲ ವ್ಯಾಖ್ಯಾನ ನೋಡೋಂಗಿಲ್ಲ. ಅದು ಸಿಂಪಲ್ ಇಟ್ಟಾದರೂ ನಾಲೆಜ್ ಇರಲಿಲ್ಲ. ಸ್ತೋತ್ರ ಮಾಡಿರ್ತಕ್ಕಂಥವನು ಸ್ವಯಂಭುವನು. ಈ ಸ್ವಯಂಭುವನುವಿನ ದೃಷ್ಟಿಯಲ್ಲಿ ಈಶಾ ಅಂದರೆ ನಾರಾಯಣ. ಹೀಗಾಗಿ ಈ ಮಂತ್ರಕ್ಕೆ ಅರ್ಥವನ್ನು ಯಾರಿಗೆ ತಗೋಬೇಕು? ನಾವು ನಾರಾಯಣ ಅಂತಲೇ ತಗೋಬೇಕು. ಆದ್ದರಿಂದ ಈ ತೇನ ಅಂದರೆ ಇನ್ಯಾರೋ ಅಂತ ತಿಳ್ಕೊಬೇಡ್ರಿ. ಈಶೇನ, ಈಶಾ ಅಂದರೆ ಇನ್ಯಾರು ಅಲ್ಲ, ಸಾಕ್ಷಾತ್ ವಿಷ್ಣು. ಯಾವ ವಿಷ್ಣು? ಯಾವ ರೂಪ? ಯಜ್ಞ, ಯಜ್ಞನಾಮಕ ವಿಷ್ಣು ಅಂತ. ಯಾಕಂದ್ರೆ ಅವ್ರಿಗೆ ಏನಾಗ್ತಾವ, ಈ ಒಂದು ಮತೀಯ ಭಾವನೆ ಒಳಗೆ ಕೂತ್ಕೊಂಡದ್ದರಿಂದಾಗಿ ಹಿಂದೆ ಮುಂದಿನ ಭಾವನೆಗಳು ಮರ್ತು ಹೋಗ್ಬಿಡ್ತಾವ. ಇದೊಂದು ಹೈಲೈಟ್ ಆಗಿಬಿಡ್ತದೆ. ಮೂಲಭೂತ ಕಾನ್ಸೆಪ್ಟ್ ಏನಿದೆ ಅದು ಮರ್ತು ಹೋಗ್ತದೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆಚಾರ್ಯರು ನಮ್ಮನ್ನು ಎಚ್ಚರಿಸ್ತಾರೆ. ತೇನ ಈಶೇನ. ತ್ಯಕ್ತೇನ ಅಂದ್ರೆ, ತ್ಯಕ್ತ ಅಂದ್ರೆ ಬಿಡಲ್ಪಟ್ಟದ್ದು ಅಂತ. ಅವೇನು ಒಗಿತಾನ ಅದನ್ನು ತಗೋ ಅಂತ ಹಿಂಗೆ ಅರ್ಥ ಮಾಡ್ಲಿಕ್ಕೂ ಚಾನ್ಸ್ ಅದ. ಹೌದಾ? ಹಂಗಲ್ಲ ಅಂತಾರೆ ಆಚಾರ್ಯರು. ತ್ಯಕ್ತೇನ ಅಂದ್ರೆ ದತ್ತೇನ, ಅವನೇನು ಕೊಡ್ತಾನೋ ಅದನ್ನು, ಅವನೇನು ಕೊಟ್ಟಾನೋ ಅದು ದಯಾದಿಂದ ಕೊಟ್ಟಾನೋ. ಭಗವಂತ ನಮಗೇನು ಕೊಡ್ತಾನೋ ಅದು ದಯೆಯಿಂದ ಬಂದಿರ್ತದೆ. ಅದು ಸ್ವಲ್ಪ ಬಂದಿರಲಿ ಅದು ದಯ, ಭಾಳ ಬಂದಿರಲಿ ಅದು ದಯ. ನಮ್ಮ ಜನ್ಮಾಂತರದ ಈ ಜನ್ಮದ ಜನ್ಮಗಳ ಕರ್ಮಕ್ಕನುಗುಣವಾಗಿ ಭಗವಂತ ನಮಗೆ ಕೊಡ್ತಾ ಇರ್ತಾನೆ. ಅದನ್ನೇ ಭುಂಜೀತಾಹ, ಸ್ವೀಕಾರ ಮಾಡಬೇಕು. ಸರಿ, ಈ ಒಂದು ಪ್ರಶ್ನೆ ಬಂತೀಗ. ಈಶಸ್ಯ ಆವಾಸ ಯೋಗ್ಯಂ ಈಶಾವಾಸ್ಯಂ ಅಂದ್ರಲ್ಲ, ಯಾಕೆ ಈ ಜಗತ್ತಿನೊಳಗೆ ಭಗವಂತ ಯಾಕೆ ಬರಬೇಕು? ಇದು ಪ್ರಶ್ನೆ. ನ್ಯಾಚುರಲ್ ರೀ ಇದು. ಮಣ್ಣಿನೊಳಗೆ ಗುಣ ಸ್ವಾಭಾವಿಕವಾಗಿ ಅದ. ಗಿಡದೊಳಗೆ ಹಣ್ಣು ಬಿಡ್ತಕ್ಕಂತಹ ಆ ಹಣ್ಣಿನೊಳಗೆ ಆ ಮಾಧುರ್ಯ ಇರತಕ್ಕಂತಹ ಗುಣ ಅದು ಸ್ವಾಭಾವಿಕವಾಗಿ ಅದ. ಎಲ್ಲ ನ್ಯಾಚುರಲ್. ಜಗತ್ತು ಬಂದದ್ದು ನ್ಯಾಚುರಲ್, ಇವತ್ತು ನಿಂತದ್ದು ನ್ಯಾಚುರಲ್, ನಾಳೆ ನಾಶ ಆಗೋದು ನ್ಯಾಚುರಲ್. ಹುಚ್ಚ, ನ್ಯಾಚುರಲ್ ಅನ್ನೋ ಶಬ್ದದ ಹಿಂದೆ ನೇಚರ್ ಅದ ಅನ್ನೋದನ್ನು ಮರೆತು ಬಿಟ್ಟೇವಿ. ನೇಚರ್ದಿಂದೇ ನ್ಯಾಚುರಲ್ ಹೌದಲ್ಲ. ನೇಚರ್ ಇಲ್ಲಾರ್ದೆ ನ್ಯಾಚುರಲ್ ಅದೇನು? ಆ ನೇಚರ್ ಪ್ರಕೃತಿ. ಪ್ರಕೃತಿ ಅಂದರೆ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ನಿನ್ನೆ ಏನು ಹೇಳಿದ್ರು? ನಿನ್ನೆ ನೋಡಿದ್ವಿ ನಾವು. ಯಂ ಕಾಮೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ಅಂತೆಲ್ಲ ಹೇಳ್ತೀವಿ. ಮಮ ಯೋನಿ ಅಪ್ಸು ಅಂತ ಸಮುದ್ರೇ ಅಂತ ಹೇಳಿದ್ರು. ಹೌದಲ್ಲ? ಬೈ ಆಕ್ಸಿಡೆಂಟ್ ಅಂತ ಯಾವೂ ಇರಂಗೇ ಇಲ್ರಿ. ಹಂಗೆ ಏನೋ ಬೈ ಆಕ್ಸಿಡೆಂಟ್ಲಿ ಆದ್ರಿ ಅಂತ ಇಲ್ಲೇ ಇಲ್ಲ. ಅದು ಯಾವತ್ತೂ ಆಗೋದನೇ ಇಲ್ಲ. ಅದು ಹಂಗೆ ಆಗಬೇಕಾಗಿತ್ತು ಅಂತಲೇ ಹಂಗಾಗಿರ್ತದೆ. ಆದ್ದರಿಂದಾಗಿ ಇಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಹಂಗಾರೆ ಯಾಕೆ ಈ ಜಗತ್ತಿನೊಳಗೆ ಭಗವಂತ ಹೋಗಬೇಕಾಯಿತು ಅದನ್ನೋದನ್ನು ಭಾಗವತದಲ್ಲಂತೂ ಹೆಜ್ಜೆ ಹೆಜ್ಜೆ ಹೇಳ್ಯಾರಂತ ನಿನ್ನೆ ನೋಡಿದ್ವಿ. 2ನೆಯ ಸ್ಕಂದ, 3ನೆಯ ಸ್ಕಂದ, ಅನೇಕ ಸ್ಕಂದಗಳಲ್ಲಿ ಭಾಗವತದಲ್ಲಿ ಈ ವಿಷಯವನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಯಾಕೆ ಅಂದರೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ಆಗುವುದಿಲ್ಲ ಭಗವಂತ. ಸ್ವತಃ ಚತುರ್ಮುಖ ಬ್ರಹ್ಮದೇವರೇ ಏನು ಮಾಡಬೇಕು ನನಗೆ ಗೊತ್ತಾಗೋಲ್ತು ಅಂತ ಕೇಳ್ತಾರೆ. ಆಗ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ಚತುಶ್ಲೋಕಿ ಭಾಗವತದ ಉಪದೇಶವನ್ನು ಮಾಡಿದ. ಹಾಗಾದ್ರೆ ಅವರಿಗೆ ಜ್ಞಾನವನ್ನು ಕೊಟ್ಟು ಅವರ ಕಡೆಯಿಂದ ಭಗವಂತ ಮಾಡಿಸಿದ. ಸರಿ ಮಾಡಿಕತ್ತರೂ ಸರಿಯಾಗಿಲ್ಲ. ಆಗ ಪ್ರಾರ್ಥನೆ ಮಾಡಿದರು. ಮತ್ತು ಆ ಜಗತ್ತಿನೊಳಗೆ ಭಗವಂತ ಪ್ರವೇಶ ಮಾಡಿದ. ಆಗ ಸ್ಥಿರವಾಗಿ ನಿಲ್ತು.
ಪಿಂಡಾಂಡದೊಳಗಾಗಲಿ ಅಂಡಾಂಡದೊಳಗಾಗಲಿ ಭಗವಂತ ಒಳಗೆ ಪ್ರವೇಶ ಮಾಡಿದ ಮೇಲೇ ಸರಿ ಹೋಯಿತು ಎಂಬತಕ್ಕಂತಹ ವಿಚಾರ ಭಾಗವತದಲ್ಲಿ ನೂರಾರು ಕಡೆಗೆ ಬರ್ತದೆ. ಆದ್ದರಿಂದಾಗಿ ಇಲ್ಲೇನು ಹೇಳ್ತಾರೋ ಇದಕ್ಕೆ ಪ್ರಮಾಣಗಳು ಸಾವಿರ. ಯಾಕೆ ಭಗವಂತ ಒಳಗೆ ಪ್ರವೇಶ ಮಾಡಬೇಕು? ನೀನು ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ದೆ. ಧ್ರುವ ಮಹಾರಾಜರು ಅವರಿಗೆ ಆ ಶಂಖ ಹಚ್ಚಿ ಒಳಗೆ ಪ್ರವೇಶ ಮಾಡಿದಾಗಲೇ ಸ್ತೋತ್ರ ಮಾಡಲಿಕ್ಕೆ ಬಂತು, ಇಲ್ಲದೆ ಹೋದರೆ ಸ್ತೋತ್ರ ಮಾಡಲಿಕ್ಕಿಲ್ಲ ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆ ಇನ್ನೂ ಅನೇಕ ಉದಾಹರಣೆಗಳ ಮುಖಾಂತರ ಭಗವಂತ ಇರದೇ ಹೋದರೆ ಜಗತ್ತಿನ ಅಸ್ತಿತ್ವ ಇಲ್ಲ. ಇದನ್ನು ಭಾಗವತದಲ್ಲಿ ಅಷ್ಟೇ ಅಲ್ಲ, ಮತ್ತೆ ಬ್ರಹ್ಮಾಂಡ ಪುರಾಣದೊಳಗೂ ಹೇಳಿದ್ದಾರೆ ಅಂತ ಆಚಾರ್ಯರು ತೋರಿಸಿಕೊಡುತ್ತಾರೆ. ಯಾಕೆ ಬೇಕಾಯಿತು ಭಗವಂತ ಈ ಜಗತ್ತಿನೊಳಗೆ ಯಾಕೆ ಪ್ರವೇಶ ಮಾಡಬೇಕು ಅಂದರೆ, ಸ್ವತಃ ಪ್ರವೃತ್ಯ ಶಕ್ಯತ್ವಾತ್ ಈಶಾವಾಸ್ಯಮಿದಂ ಜಗತ್ ಪ್ರವೃತ್ತಯೇ ಪ್ರಕೃತಿಗಂ ಯಸ್ಮಾತ್ ಸ ಹರಿರಿ ಪ್ರಕೃತೀಶ್ವರ ತದಧೀನ ಪ್ರವೃತ್ತಿತ್ವಾ ತದೀಯಂ ಸರ್ವಮೇವ ಯತ್ ತದ್ದತ್ತೇನೈವ ಭುಂಜೀತಾಃ ಅಥೋ ನಾಣ್ಯಂ ಪ್ರಯಾಚಯೇತ್ ಇತಿ ಬ್ರಹ್ಮಾಂಡೇ. ಸಮಗ್ರ ಪ್ರತಿ ಪದಗಳ ಅರ್ಥವನ್ನು ಹೇಳ್ದಂಗೆ ಆಯ್ತಲ್ಲ ಬ್ರಹ್ಮಾಂಡ. ವಿಚಾರ ಮಾಡ್ರಿ, ಅಕಸ್ಮಾತ್ ಈ ಆಚಾರ್ಯರ ಭಾಷ್ಯ ಇರಲಿಲ್ಲ ಅಂದ್ರೆ ಬ್ರಹ್ಮಾಂಡ ಪುರಾಣದೊಳಗೆ ಹಿಂಗ ಪ್ರತಿ ಪದಕ್ಕೆ ಅಂದರೆ ಈಶಾವಾಸ್ಯೋಪನಿಷತ್ತಿನ ಪ್ರತಿ ಮಂತ್ರ ಅಲ್ಲ, ಪ್ರತಿ ಮಂತ್ರದಲ್ಲಿರುವ ಪ್ರತಿ ಪದಗಳಿಗೆ ವ್ಯಾಖ್ಯಾನ ಹೀಗೆ ಬೇರೆ ಪುರಾಣಗಳಲ್ಲಿದೆ ಅನ್ನೋ ವಿಷಯನೂ ನಮಗೆ ಗೊತ್ತಿರ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಬ್ರಹ್ಮಾಂಡ ಪುರಾಣ ಎಲ್ಲ ಓದಿರ್ತಿದ್ವಿ. ನಾವು ಪ್ರಾಮಾಣಿಕತೆಯಿಂದ ಯೋಚನೆ ಮಾಡೋಣ. ಭಾಗವತದಲ್ಲಿ ಹೇಳ್ಯಾರಂದ್ರೆ ಭಾಗವತರ ಎಷ್ಟು ಓದೇವಿ, ಎಷ್ಟು ತಿಳಿದೇವಿ ಬೇಕಲ್ಲ. ಓದಿದವರಿಗಾದ್ರೆ ಗೊತ್ತು. ಭಾಗವತ ಓದಿದವರೆಲ್ಲ 18 ಪುರಾಣ ಓದ್ತಾರೇನ್ರಿ? ಇಲ್ಲ. ಅದರ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ನೋಡ್ರಿ ಎಷ್ಟು ಸುಂದರವಾಗಿ ಸ್ವತಃ ಪ್ರವೃತ್ತಿ ಅಶಕ್ಯತ್ವ. ಯಾಕೆ ಪರಮಾತ್ಮ ಈ ಜಗತ್ತಿನೊಳಗೆ ಪ್ರವೇಶ ಮಾಡಿದ ಅಂದರೆ ಸ್ವತಃ ಪ್ರವೃತ್ತಿ ಅಶಕ್ಯತ್ವ. ಅದಕ್ಕೆ ಚಾಲನೆ ಮಾಡಲಿಕ್ಕೆ ಸ್ವಂತ ಶಕ್ತಿನೇ ಇಲ್ಲ. ಜಡ ಪದಾರ್ಥ ಇರಲಿ, ಚೇತನ ಪದಾರ್ಥ ಇರಲಿ, ಜಡದೊಳಗೂ ಎಷ್ಟೋ ಶಕ್ತಿಗಳಿರಲಿ, ಚೇತನದಲ್ಲಿಯೂ ಎಷ್ಟೋ ಶಕ್ತಿಗಳಿರಲಿ, ಆ ಯಾವ ಶಕ್ತಿಗಳಿಗೂ ಕೂಡ ಸ್ವತಂತ್ರವಾಗಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಕ್ತಿನೂ ಇಲ್ಲ, ಯಾವ ಸಾಮರ್ಥ್ಯವೂ ಇಲ್ಲ. ಯಾವುದೋ ಒಂದು ಶಕ್ತಿ ಇದಂತೂ ಒಪ್ಕೊಂಡ್ರಿ, ಯಾವುದೋ ಒಂದು ಶಕ್ತಿನ ಆ ಶಕ್ತಿ ಏನು ಶಾಸ್ತ್ರ ಹೇಳಿರೋದು ಅದನ್ನು ಒಪ್ಕೊಂಡ್ಬಿಡೋದು. ಏನೋ ಒಂದು ಶಕ್ತಿ ಇದಂತೂ ಊಹಾ ಮಾಡ್ಕೊಂಡು ಯಾಕೆ ಹೇಳ್ತೀವಿ? ಆ ಶಕ್ತಿನೇ ಭಗವಂತ ಅಂತ ಹೇಳ್ಬಿಟ್ರೆ ಮುಗಿದು ಹೋಯ್ತಲ್ಲ. ಸ್ವತಃ ಪ್ರವೃತ್ತಿ ಶಕ್ಯತ್ವ. ಇದಕ್ಕೊಂದು ಭಾಗವತದ ಮತ್ತೊಂದು ಉದಾಹರಣೆಯನ್ನು ನಿಮಗೆ ನೆನಪಿಗೆ ತಂದು ಕೊಡ್ತೇನೆ. ಸಮುದ್ರ ಮಥನ ಮಾಡಬೇಕಾದರೆ ಮಥನ ಮಾಡಿದವರು ಯಾರು? ದೇವತೆಗಳು, ದೈತ್ಯರು. ಅಮೃತ ಬಂತ? ಇಲ್ಲ. ಆ ಸಮುದ್ರದೊಳಗೆ ಮಂದರ ಪರ್ವತ ನಿಲ್ಲಿಲ್ಲ. ಅದಕ್ಕೆ ಹಗ್ಗ ಅಂತ ಬಂದ ವಾಸುಕಿ ಸರ್ಪ ಉಳಿಲಿಲ್ಲ. ಹಾಗಾಗಿ ಎಲ್ಲ ಅದು ಉಳಿತು, ವಾಸುಕಿ ಸರ್ಪ ಉಳಿತು, ಮಂದರ ಪರ್ವತ ನಿಂತು, ದೇವತೆಗಳು ದೈತ್ಯರು ತರಲಿಕ್ಕೆ ಕಾರಣನಾದ ಭಗವಂತ ಅವರೊಳಗೆ ನಿಂತು ಮತ್ತೆ ಭಗವಂತ ಕೂರ್ಮ ರೂಪನಾಗಿ ಪರ್ವತವನ್ನು ಹೊತ್ತ. ಪರ್ವತದೊಳಗೊಂದು ರೂಪದಿಂದ ಇದ್ದ, ಪರ್ವತದ ಮೇಲೆ ಅದು ಪುಟಿಪಾರದು ಒಂದು ಪರ್ವತದ ಮೇಲೆ ಒಂದು ರೂಪದಿಂದ ಇದ್ದ. ಮಥನ ಮಾಡಬೇಕಾದ್ರೆ ದೇವತೆಗಳ ದೈತ್ಯರೊಳಗೆ ಒಂದೊಂದು ರೂಪಗಳಿಂದ ಇದ್ದ. ಅಷ್ಟೇ ಅಲ್ಲ, ಸ್ವತಃ ತಾನೇ ಅಜಿತನಾಮಕನಾಗಿ ಈ ಕಡೆಗೆ 1000 ಕೈಗಳು, ಆ ಕಡೆಗೆ 1000 ಕೈಗಳನ್ನು ಹಿಡಿದು ತಾನೇ ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಮೇಲೆ ಬಂತು ವಿಷ, ಆಮೇಲೆ ಬಂತು ಕೊನೆಯಲ್ಲಿ ಬಂತು ಯಾವುದು? ಅಮೃತ. ಆ ಅಮೃತ ಸಹಿತ ದೇವತೆಗಳಿಗೆ ಸಿಗಲಿಲ್ಲ. ಅಸುರರು ವಂಚನೆ ಮಾಡಿದರು. ಆ ಸಂದರ್ಭದಲ್ಲಿ ಮತ್ತೆ ಭಗವಂತ ಏನು ಮಾಡಿದ? ಮೋಹಿನಿ ರೂಪವನ್ನು ತಾಳಿ ಪಾಪ ಕಷ್ಟಪಟ್ಟ ದೇವತೆಗಳಿಗೆ ಏನು ಮಾಡಿದ? ಅಮೃತವನ್ನು ಹಂಚಿದ. ಹಾಗಾದರೆ ಸಮುದ್ರ ಮಥನದ ಪ್ರತಿಯೊಂದು ಪ್ರಸಂಗಗಳಲ್ಲಿ ಒಳಗಿದ್ದು ಹೊರಗಿದ್ದು ಸಾಧನೆ ಮಾಡಿಸಿದವರು ಯಾರು? ಭಗವಂತ. ಬೇಡ ಸಪ್ತಮ ಸ್ಕಂದಕ್ಕೆ ಬಾ. ತ್ರಿಪುರಾಸುರ ಸಂಹಾರ ಅಂತ ತ್ರಿಪುರಾಂತಕ ಅಂತ ರುದ್ರದೇವರಾಗಬೇಕಾದರೆ ಆ ದೈತ್ಯರನ್ನ ಸಂಹಾರ ಮಾಡಲಿಕ್ಕಾಗಿ ಅವರು ಅಮೃತ ಸಿದ್ಧ, ಅದು ಅಮೃತವನ್ನು ಕುಡಿದು ಬಿಡೋರು, ಮತ್ತೆ ಸತ್ತವರೆಲ್ಲ ಎದ್ದು ಬರೋರು. ಏನು ಮಾಡಬೇಕು ಅಂತ ಗೊತ್ತಾಗೋಲ್ತು, ರುದ್ರದೇವರಿಗೂ ತಿಳಿವಲ್ತು ಏನು ಮಾಡಬೇಕು ಅಂತ. ಸ್ವತಃ ಭಗವಂತ ವಿಷ್ಣು ಭಾಗವತ ಹೇಳ್ತದೆ, ಆಕಳ ಕರುವಿನ ರೂಪದೊಳಗೆ ಬಂದು ಭಗವಂತ ಆ ಪೂರ್ತಿ ಸಿದ್ಧರಸವನ್ನು ಪಾನ ಮಾಡಿ ಅವ್ರಿಗೇನೂ ಇಲ್ದಂಗೆ ಮಾಡಿ ಯುದ್ಧ ಮಾಡ್ರಿ ಈಗ ಅಂತ ಹೇಳಿ ಯುದ್ಧ ಮಾಡಿಸಿ ಅವರನ್ನು ಸಂಹಾರ ಮಾಡಿದ. ಹಾಗಾದರೆ ಯಾವುದೇ ಒಂದು ಕಾರ್ಯ ಆಗಬೇಕಾದರೆ ಅದಕ್ಕೆ ಮೂಲ ಪುರುಷ ಯಾರಾಗಿರ್ತಾರೆ? ಭಗವಂತನೇ. ಯಾಕೆ? ಉಳಿದವರಿಗೆಲ್ಲ ಆ ಶಕ್ತಿ ಇಲ್ಲ. ಭಗವಂತನ ದಯೆಯಿಂದ ಮಾತ್ರ ಬರ್ತದೆ.
ಭಗವಂತನ ದಯೆ ಇಲ್ಲ ಅಂದರೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದರು ಸ್ವತಃ ಪ್ರವೃತ್ತಿ ಅಶಕ್ಯತ್ವಾತ್ ಈಶಾವಾಸ್ಯಮಿದಂ ಜಗತ್ ಅಂತ. ಅರ್ಥ ಆಯ್ತಾ? ಅಂದರೆ ಭಗವಂತ ಇರಲಾರ್ದೆ ಏನೇನೇನೇನೇನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ಇದರೊಳಗಿದ್ದು ಪ್ರವೃತ್ತಿಯನ್ನು ಮಾಡಬೇಕಾಗಿರುವಂತಹ ಸಾಮರ್ಥ್ಯವನ್ನು ಕೊಡ್ತಾನೆ. ಈ ಜಗತ್ತು ಏನದ ತನ್ನ ಮೂಲ ಕಾರಣವಾಗಿರ್ತಕ್ಕಂತಹ ಪ್ರಕೃತಿಯನ್ನು ಆಶ್ರಯಿಸಿಕೊಂಡಿದೆ. ಪ್ರಕೃತಿಯನ್ನು ಅಂದರೆ ಲಕ್ಷ್ಮೀದೇವಿಯನ್ನು, ಇದು ಗೀತೆಯಲ್ಲಿ ಬಂದದ್ದು ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಲಕ್ಷ್ಮೀದೇವಿಯನ್ನು ಆಶ್ರಯಿಸಿಕೊಂಡಿದೆ. ಪ್ರಕೃತಿ ಅಂದರೆ ನೇಚರ್, ಈ ನೇಚರ್ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಇದು ಸಾಮಾನ್ಯ ಅರ್ಥ. ಇದು ಜಡವಾದ ಪ್ರಕೃತಿ. ಈ ಜಡವಾದ ಪ್ರಕೃತಿಗೊಂದು ಚೇತನ ಪ್ರಕೃತಿ ಇದೆ. ಆ ಚೇತನ ಪ್ರಕೃತಿ ಯಾವುದು ಅಂದರೆ ಮಹಾಲಕ್ಷ್ಮೀ ದೇವಿ. ಅರ್ಥ ಆಯ್ತಾ? ಮಹಾಲಕ್ಷ್ಮೀ ದೇವಿ ಇರಲಾರ್ದೆ ಇದು ಇಲ್ಲ, ಅವಳಿಂದ ಅಭಿಮನ್ಯವಾದದ್ದು ಅಂತ ಅರ್ಥ. ಆ ಪ್ರಕೃತಿಯೂ ಕೂಡ ಯಾರ ಅಧೀನವಾಗಿದೆ? ಯಸ್ಮಾತ್ ಸ ಪ್ರಕೃತೀಶ್ವರ, ಅದು ಕೂಡ ಯಾರೊಳಗೆ ಅಧೀನವಾಗಿದೆ? ಈ ಈಶ್ವರನೊಳಗೆ, ಭಗವಂತನೊಳಗೆ, ನಾರಾಯಣನೊಳಗೆ ಅಧೀನವಾದ. ನಾರಾಯಣನನ್ನೇ ಆಶ್ರಯಿಸಿಕೊಂಡು ಇದೆ ಅಂತ ಅರ್ಥ. ಲಕ್ಷ್ಮೀದೇವಿ ಕೂಡ ಯಾರನ್ನ ಆಶ್ರಯಿಸಿಕೊಂಡಾಳೆ? ಅದನ್ನು ವೇದ ನೋಡಿದ್ವಿ ನಾವು. ಮಮ ಯೋನಿಹಿ ಅಪ್ಸು ಅಂತಃ ಸಮುದ್ರೇ ಅಂತಕ್ಕೆ ಹೇಳಿದ್ದನ್ನು ನಾವು ನೋಡಿದ್ವಿ. ಸರಿ, ಈ ರೀತಿಯಾಗಿ ತದಧೀನ ಪ್ರವೃತ್ತಿತ್ವ ಇಷ್ಟು ಹೇಳಿದ ಮೇಲೆ ಹಂಗಾರೆ ಏನಂದಂಗಾತ? ಈಗ ಒಂದು ಫಾರ್ಮುಲಾ ಕೊಡ್ತಾರೆ ಆಚಾರ್ಯರು. ಈಗ ಒಂದು ನಿಯಮ ಕೊಟ್ಟು ಬಿಡ್ತಾರೆ. ಇಷ್ಟು ಕಥೆ ಆಯ್ತಾ, ಇಷ್ಟು ವಿವರಣೆ ಆಯ್ತಾ, ಇದರಿಂದ ಏನು ತಿಳಿಬೇಕಾಗಿದೆಪ್ಪ? ನೀನು ಸ್ವತಂತ್ರನಲ್ಲ, ನೀನು ಇನ್ನೊಬ್ಬರ ಅಧೀನ, ಅವರು ನಾರಾಯಣನ ಅಧೀನ. ಅಂದರೆ ಇಡೀ ಪ್ರಕೃತಿ, ನಾವೆಲ್ಲರೂ ಪ್ರಕೃತಿಯ ಅಧೀನರು. ಆ ಪ್ರಕೃತಿಯ ಈಶ್ವರನ ಅಧೀನ ಅಂದಮೇಲೆ ಸ್ವಾತಂತ್ರ್ಯ ನಿನಗೆ ಇಲ್ಲೇ ಇಲ್ಲ ಅಂದಮೇಲೆ ಯಾಕೆ ಇನ್ನೊಬ್ಬರ ಕಡೆ ಕೈ ಚಾಚಿ ನಿಲ್ತಿ? ಅಂದರೆ ನಿನಗೆ ಕೊಡವ ಸ್ವತಂತ್ರ ಏನು ಅಲ್ಲ, ನಿನಗೆ ಕೊಡವ ಸ್ವತಂತ್ರ ಅಲ್ಲ, ನಿನ್ನ ಕೂಡ ಮಾತಾಡೋ ಸ್ವತಂತ್ರ ಅಲ್ಲ, ನಿನ್ನ ಕೂಡ ವ್ಯವಹಾರ ಮಾಡೋ ಸ್ವತಂತ್ರ ಅಲ್ಲ. ಯಾರೂ ಇವರು ಸ್ವತಂತ್ರರೇ ಅಲ್ಲ ಅಂದಮೇಲೆ ಒಳಗಿದ್ದು ಭಗವಂತ ಯಾರ್ಯಾರೊಂದಿಗೆ ಎಷ್ಟೆಷ್ಟು ಮಾಡಿಸ್ಬೇಕು ಅಂತ ವಿಚಾರ ಮಾಡಿರ್ತಾನೋ ಅಷ್ಟೇ ಮಾಡಿಸ್ತಾನಂದ ಮೇಲೆ ಯಾಕೆನ್ನೊಬ್ರು ಮುಂದೆ ಕೈ ಚಾಚ್ತೀಯಪ್ಪ? ತದ್ದತ್ತೇನೈವ ಭುಂಜೀತ. ನೀನು ಅಸ್ವತಂತ್ರ ಅಂದಮೇಲೆ ಅವ ಎಷ್ಟು ಕೊಡ್ತಾನಂದ್ರೆ ಇದನ್ನು ಭೋಗ ಮಾಡಲ್ಲ. ಅಥೋ ನಾಣ್ಯಂ ಪ್ರಯಾಚಯೇತ. ಆದ್ದರಿಂದ ಯಾರ ಮುಂದೂ ಕೈ ಚಾಚಿ ನಿಲ್ಲಿಕ್ಕೆ ಹೋಗಬೇಡ. ಯಾರ ಮುಂದೆ ಕೈ ಚಾಚಿ ನಿಲ್ಲಬೇಡ. ದೇವರವ್ರಿಗೆ ಪ್ರೇರಣೆ ಮಾಡ್ತಾನೆ. ನಿನಗೆ ಮುಟ್ಟಬೇಕು ಅಂತಾಗಿತ್ತು ಅಂದ್ರೆ, ಅದು ಬರೆಸಬೇಕು ಅಂತಾಗಿತ್ತು ಅಂದ್ರೆ ದೇವರವ್ರಿಗೆ ಪ್ರೇರಣೆ ಮಾಡ್ತಾನೆ, ಅವ್ರ ಕಡೆಯಿಂದ ಬರೆಸಿಸ್ತಾನೆ. ನಿನಗೆ ಬರಬಾರದು ಅಂತಿದ್ರೆ ನೀ ಹೋಗಿ ಎಷ್ಟು ಅವ್ರ ಮುಂದೆ ನಿಂತು ಗಳ 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 ಹತ್ತರೂ ಅವ್ರಿಗೇನು ಕನಿಕರ ಬರುವುದಿಲ್ಲ, ಅವ್ರು ನಿನಗೇನು ಕೊಡುವುದಿಲ್ಲ. ನಿನಗೆ ಬರಬೇಕು ಅಂತಿತ್ತು, ನಿನಗೆ ಅವ್ರ ದೇವ್ರ ಪ್ರೇರಣೆ ಮಾಡಿಸಿ ಕೊಡಿಸ್ತಾನ, ವಿಚಾರಣೆ ಇಲ್ಲ. ಆದ್ದರಿಂದಾಗಿ ಯಾರ ಮುಂದೂ ಕೈ ಚಾಚಿ ನಿಲ್ಲುವಂತಹ ಪ್ರಸಂಗ ಬೇಡ. ಹಾಗಾದರೆ ಈ ಈಶಾವಾಸ್ಯೋಪನಿಷತ್ತಿನ ಮುಂದೆ ಅದು 4ನೇ ಮಂತ್ರದಿಂದ ತತ್ವ ಪ್ರಾರಂಭ ಆಗ್ತದೆ ಅಂತ. ತತ್ವಕ್ಕಾಗಿ ಅಧಿಕಾರ, ಅಧಿಕಾರಕ್ಕಾಗಿ ಮೊದಲನೆಯ ಅಧಿಕಾರ ಯಾವುದು? ವಿಚ್ಛಿನ್ನ ವಿಷಯ ತೃಷ್ಣತ್ವ. ಅಂದರೆ ಈ ಮಂತ್ರ ಏನು ಹೇಳ್ತೀಗ? ವಿಚ್ಛಿನ್ನ ವಿಷಯ ತೃಷ್ಣತ್ವವನ್ನು ಹೇಳಿತು. ಯಾಕೆ ವಿಚ್ಛಿನ್ನ ವಿಷಯ ತೃಷ್ಣತ್ವ? ಅಸ್ವತಂತ್ರತ್ವ. ನಾವೆಲ್ಲ ಏನಾಗೇವಿ? ಅಸ್ವತಂತ್ರರಾಗಿದ್ದೇವೆ. ನಮ್ಮ ಕಡೆ ಏನೂ ಸಾಮರ್ಥ್ಯ ಇಲ್ಲ. ಅವನು ಅಧೀನ ಆಗಿದೆ ಅಂದಮೇಲೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕದ್ರ ಬಗ್ಗೆ? ಅದು ಅವ್ನ ಕಂಟ್ರೋಲ್ನಾಗದ. ಅವ್ನ ಕಂಟ್ರೋಲ್ನಾಗಿದ್ದದ್ರ ಬಗ್ಗೆ ನಾವು ಯಾಕೆ ನಮ್ಮ ಕಂಟ್ರೋಲ್ನಾಗಿದ್ದ ನಮಗೆ ನಾವು ಅನ್ಕಂಟ್ರೋಲ್ಡ, ನಮ್ಮ ಕಂಟ್ರೋಲ್ನಾಗ ಯಾವೂ ಇಲ್ಲೇ ಇಲ್ಲ ಅಂದಮೇಲೆ ಇನ್ನು ಭಗವಂತನ ಕಂಟ್ರೋಲ್ನಾಗಿದ್ದದ್ದನ್ನು ನಾವು ಯಾವ ರೀತಿಯಾಗಿ ಪಡೀಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಆದ್ದರಿಂದಾಗಿ ಯಾರ ಕಡೆಗೂ ಕೇಳುವಂತಹ ಅಗತ್ಯತೆ ಇಲ್ಲ ಅನ್ನೋದು ಆಚಾರ್ಯರ ಅಭಿಪ್ರಾಯ. ಇನ್ನು ಕುರುಮನ್ನೇವೇಹ ಕರ್ಮಾಣಿ ಜಿಜೀವಿಷ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಎಂಬತಕ್ಕಂತಹ 2ನೇ ಮಂತ್ರದ ಅರ್ಥ ಏನಿದೆ, ಆ ಮಂತ್ರದ ಅರ್ಥ ಜೊತೆಗೆ ಮತ್ತು ರಾಘವೇಂದ್ರ ಗುರುಸಾರ್ವರ ಖಂಡಾರ್ಥ, ಇವುಗಳ ವಿವರಣೆಯನ್ನು ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಋಷಿ ದೇವತಾ ಛಂದಸ್ಸು ನಮ್ಮ ರಂಗನಾಥ ಇನ್ನೊಮ್ಮೆ ಹೇಳ್ರಿ ಅಂತ. ಇಲ್ಲಿ ಋಷಿಗಳು ಯಾರು ಅಂದರೆ ಸ್ವಯಂಭೂಮನ್ಗಳು. ದೇವತಾ ಅಂದರೆ ಗೊತ್ತಾತೀಗ ಯಜ್ಞನಾಮಕ ವಿಷ್ಣು ಅಂತ. ಛಂದಸ್ಸು ಯಾವುದು ಅಂದರೆ 1, 2, 3, 5, 6, 7, 9, 10, 11, 12, 13, 14, 15 ಹಿಂಗೆ ಒಟ್ಟು 12 ಮಂತ್ರ ಅನುಷ್ಠುಪ್ ಛಂದಸ್ಸಿನೊಳಗೆ. ಇನ್ನು 4 ಮತ್ತು 20ನೇ 2 ಮಂತ್ರಗಳು ತ್ರಿಷ್ಟುಪ್ ಛಂದಸ್ಸಿನೊಳಗೆ. ಇನ್ನು 16, 17, 18, 19 ಈ ಮಂತ್ರಗಳು ಏನವು ಅಂದರೆ
ಯಾವ ಛಂದಸ್ಸು ಇಲ್ಲ, ಛಂದೋಬದ್ಧವಲ್ಲದ ವಾಕ್ಯದ ರೂಪದೊಳಗೆ ಈ ರೀತಿಯಾಗಿ ತಿಳಿಯಿರಿ ಅಂತ ಅರ್ಥ. ಋಷಿ ದೇವತಾ ಛಂದಸ್ಸು ಅಂತಾಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪ